ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಶೋ ಬಗ್ಗೆ ಆಗ್ಲಿ ಇಲ್ಲ ಸಿಸಿಎಲ್ ಬಗ್ಗೆ ಆಗ್ಲಿ ಯಾರಾದ್ರೆ ನೆಗೆಟಿವ್ ಆಗಿ ಮಾತಾಡ್ತಾರೋ ಅವ್ರಿಗೆ ಕಿಚ್ಚ ಸಾರು ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಒಂದ್ ನೆನ್ಪಿಡ್ಲಿ, ಒಂದು ಶೋ ಆಗ್ಲಿ, ಒಂದು ಸಿನಿಮಾ ಆಗ್ಲಿ, ಒಂದು ಸೀರಿಯಲ್ ಆಗ್ಲಿ, ಖಂಡಿತವಾಗ್ಲೂ ಪಾಸಿಟಿವ್ ಆರ್ ನೆಗೆಟಿವ್ ಇದ್ದೇ ಇರುತ್ತೆ. ಯಾವಾಗಾದ್ರೆ ಅತಿ ಹೆಚ್ಚಾಗಿ ನೆಗೆಟಿವ್ ಪ್ರೋಟ್ರೆ ಆಗುತ್ತೋ, ನೆಗೆಟಿವ್ ಮಾತಾಡ್ತಾರೋ, ಟ್ರೋಲ್ಸ್ ಆಗುತ್ತೋ, ಆ ಟೈಮ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟವರು ರಿಯಾಕ್ಟ್ ಮಾಡ್ಲೇಬೇಕು, ಮಾಡ್ತಾರೆ. ಅದರಲ್ಲೂ ಕಿಚ್ಚ ಸರ್ ಅಂತೂ ಯಾರಿಗೂ ಬಿಡಲ್ಲ, ರಿಯಾಕ್ಟ್ ಮಾಡೇ ಮಾಡ್ತಾರೆ. ಈಗ ಇದ್ರ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೋ ಅವ್ರು ಒಂದು ರಿಪ್ಲೈ ಕೊಟ್ಟಿದ್ದಾರೆ, ಒಂದು ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಏನಿತ್ತು ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಹೇಳಿದೆ ಕೆಟ್ಟದು ಒಳ್ಳೇದು ಇದ್ದೇ ಇರುತ್ತೆ. ಈಗ ಬಿಗ್ ಬಾಸ್ ಶೋ ಬಗ್ಗೆ ಮಾತಾಡ್ಬೇಕಂದ್ರೆ ಅದ್ರ ಬಗ್ಗೆನೇ ಮಾತಾಡ್ಬೇಕು. ಈಗ ಕಿಚ್ಚ ಸಾರ್ ಸಿನಿಮಾ ಏನಿದೆ, ನೆಕ್ಸ್ಟ್ ಮ್ಯಾಕ್ಸ್ ಸಿನಿಮಾ ಇದೆ, ಅದ್ರ ಅಪ್ಡೇಟ್ ಕೇಳಬೇಕಾದ್ರೆ ತುಂಬಾ ಜನ ಬಿಗ್ ಬಾಸ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ಏನಂದ್ರೆ ಬಿಗ್ ಬಾಸ್ ಬಗ್ಗೆ ಬಿಟ್ಬಿಡಿ, ಕಿಚ್ಚ ಸಾರ್ ಬಗ್ಗೆ ತುಂಬಾ ಟ್ರೋಲ್ ಮಾಡುತ್ತೆ. ಯಾಕಂದ್ರೆ ನೋಡಿ, ಇವ್ರಿಗೆ ಸಿನಿಮಾ ಆಫರ್ ಸಿಗ್ತಾ ಇಲ್ವಾ, ಸಿನಿಮಾಗಳೇ ಸಿಗ್ತಾ ಇಲ್ವಾ, ಅದಕ್ಕೆ ಬಿಗ್ ಬಾಸ್ ಹೋಸ್ಟಿಂಗ್ ಮಾಡ್ತಾ ಇದ್ರ, ಆಂಕರಿಂಗ್ ಮಾತಾಡ್ತಾ ಇದಾರ, ಇಲ್ಲ ಸಿಸಿಎಲ್ ಆಡಕ್ ಹೋಗ್ತಾರ ಅಂತ. ನೀವು ಸಿನಿಮಾ ಮಾಡೋದ್ ಬಿಟ್ಬಿಟ್ಟು ಬಿಗ್ ಬಾಸ್ ಮತ್ತೆ ಸಿಸಿಎಲ್ ಮಾಡ್ಕೊಂಡು ಇದ್ಬಿಡಿ ಅಂತ ಹೇಳಿ ತುಂಬಾ ಕಾಮೆಂಟ್ಸ್ ಬರ್ತಾ ಇದೆ, ತುಂಬಾ ಟ್ರೋಲ್ಸ್ ಬರ್ತಾ ಇದೆ. ಇದೇ ಟೈಮ್ ಅಲ್ಲಿ ಕಿಚ್ಚ ಸರ್ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ, ಸಖತ್ ಕ್ಲಾಸ್ ಗಳು ತಗೊಂಡಿದ್ದಾರೆ. ವಿಶೇಷವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡಿ, ಇಲ್ಲ ಬೇರೆ ಹೀರೋಗಳನ್ನ ಸಿನಿಮಾ ರಿಲೀಸ್ ಆಗಿದೆ, ಅವರೆಲ್ಲ ಸಿನಿಮಾ ಮಾಡ್ತಾ ಇದಾರೆ, ಸಿನಿಮಾ ರಿಲೀಸ್ ಆಗ್ಬಿಡ್ತು, ಹಿಟ್ ಆಗ್ಬಿಡ್ತು, ನೀವು ಯಾವ ಸಿನಿಮಾ ಮಾಡ್ತೀರಾ ಅಂತ. ನಾನು ಆ ರೀತಿ ಅಲ್ಲ, ಖಂಡಿತವಾಗ್ಲೂ ಸಿನಿಮಾ ಅಂತ ಅಪ್ಡೇಟ್ ಬಂದಾಗ, ಎಲ್ಲ ಕಂಪ್ಲೀಟ್ ಆದಾಗ ಅಪ್ಡೇಟ್ ಕೊಟ್ಟೇ ಕೊಡ್ತೀನಿ. ಇದು ಬಿಟ್ಬಿಟ್ಟು ಬೇರೆಯವ್ರ ಸಿನಿಮಾ ತೆಗೆದ್ರು, ಬೇರೆಯವ್ರ ಸಿನಿಮಾ ಮಾಡಿದ್ರು, ಸಿನಿಮಾ ರಿಲೀಸ್ ಆಯ್ತು, ನೀವು ಅಪ್ಡೇಟ್ ಕೊಡಿ ಅಂದ್ರೆ ಕೊಡಕ್ ಆಗಲ್ಲ ಅಂತ ಹೇಳಿ ಕಿಚ್ಚ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಕಾರಣ ಇಷ್ಟೇನೆ, ಇಲ್ಲಿ ಬಿಗ್ ಬಾಸ್ ಅಂತ ಬಂದಾಗ ಈಗ ಮ್ಯಾಕ್ಸ್ ಸಿನಿಮಾಕ್ಕೂ ಬಿಗ್ ಬಾಸ್ಗೂ ಸಂಬಂಧನೇ ಇಲ್ಲ. ಏನಕ್ಕಂದ್ರೆ ಅದರೇ ಶೆಡ್ಯೂಲ್ ಬೇರೆ ಇರುತ್ತೆ, ಇದು ಶೆಡ್ಯೂಲ್ ಬೇರೆ ಇರುತ್ತೆ. ಆ ಟೈಮ್ ಅಲ್ಲಿ ನೀವು ಬಿಗ್ ಬಾಸ್ ಮಾಡೋದ್ರಿಂದ ಸಿನಿಮಾ ಡಿಲೇ ಆಗ್ತಿದೆ ಅನ್ನೋರಿಗೆ ಕಿಚ್ಚ ಸರ್ ಉತ್ತರ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅದಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಬೇರೆ ಸಿನಿಮಾ ಯಾರೋ ರಿಲೀಸ್ ಮಾಡಿದ್ರು, ಬೇರೆ ಹೀರೋ ಸಿನಿಮಾ ಬಂತು, ಅದೇ ಕಾರಣಕ್ಕೆ ನಾವು ಸಿನಿಮಾ ಮಾಡೋಣ ಅಂತ ಅಲ್ಲ. ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಸಿನಿಮಾ, ಒಳ್ಳೆ ಸಿನಿಮಾನೇ ಕೊಡ್ತೀನಿ, ಲೇಟ್ ಆದ್ರೂ ಪರವಾಗಿಲ್ಲ. ಆದ ಕಾರಣ ಮ್ಯಾಕ್ಸ್ ಡಿಲೇ ಆಗ್ತಾ ಇದೆ. ಮ್ಯಾಕ್ಸ್ ಅನ್ನೋ ಸಿನಿಮಾ ಡಿಲೇ ಆಗಕ್ಕೆ ಕಾರಣ ಬಿಗ್ ಬಾಸ್ ಅಂತ ಹೇಳ್ಬೇಡಿ, ಸಿಸಿ ಅಂತ ಹೇಳ್ಬೇಡಿ. ಏನಕ್ಕಂದ್ರೆ ಅದಕ್ಕೆ ಬೇರೆ ಅದೊಂದು ಪ್ರೇಕ್ಷಕರಿದ್ದಾರೆ, ಅದಕ್ಕೆ ಮನ ಗೆದ್ದಿರುವ ಪ್ರೇಕ್ಷಕರಿದ್ದಾರೆ. ಆದ ಕಾರಣ ಕೇವಲ ಬಿಗ್ ಬಾಸ್ ಇಂದ ಇಲ್ಲ ಸಿಸಿಎಲ್ ಇಂದ ಸಿನಿಮಾ ಲೇಟ್ ಆಗ್ತಾ ಇದೆ ಇಂತೆಲ್ಲ ಕಾಮೆಂಟ್ಸ್ ಗಳು ಬರೆಯಕ್ ಹೋಗಬೇಡಿ. ಯಾಕಂದ್ರೆ ಆ ಶೋಗೆ ಅದೊಂದು ಮಹತ್ವ ಇದೆ, ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ ಅಂತ ಹೇಳಿ ಕಿಚ್ಚ ಸರ್ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಸಖತ್ ಕ್ಲಾಸ್ ಗಳು ತಗೊಂಡಿದ್ದಾರೆ. ಖಂಡಿತವಾಗ್ಲೂ ಕೆಲವು ಟ್ರೋಲ್ ಪೇಜಸ್, ಕೆಲವು ಕಮೆಂಟ್ಸ್ ಗಳು ನೋಡಿದಾಗ ಇದೇ ಕಾಣ್ತಾ ಇದೆ. ಏನಕ್ಕಂದ್ರೆ ಕಿಚ್ಚ ಸರ್ಗೆ ಸಿನಿಮಾ ಆಫರ್ ಇಲ್ವಾ, ಸಿನಿಮಾ ಮಾಡಕ್ ಆಗಲ್ವಾ, ಅದರಿಂದ ಬಿಗ್ ಬಾಸ್ ಮಾಡ್ತಾ ಇದಾರ, ಇಲ್ಲ ಸಿಸಿಎಲ್ ಆಡಕ್ ಹೋಗ್ತಾ ಇದಾರ ಅಂತ. ಖಂಡಿತವಾಗ್ಲು ಅದೊಂದಲ್ಲ, ಮ್ಯಾಕ್ಸ್ ಸಿನಿಮಾ ಆಲ್ರೆಡಿ ಫೈನಲ್ ಬಂದಿದೆ, ಶೂಟಿಂಗ್ ಆಗ್ತಾ ಇದೆ, ಎಲ್ಲ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನನ್ನ ಸಿನಿಮಾಗಳಿಗೋಸ್ಕರ, ನನ್ನ ಸಿನಿಮಾಗಳು ಮಾಹಿತಿಗೋಸ್ಕರ, ಅಪ್ಡೇಟ್ಗೋಸ್ಕರ ಬೇರೆದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಡಿ, ಅದು ತಪ್ಪು. ಖಂಡಿತವಾಗ್ಲು ಆ ರೀತಿ ಮಾಡಲ್ಲ, ಅದ ರೀತಿ ಮಾಡೋದು ಇಲ್ಲ. ಏನಕ್ಕಂದ್ರೆ ಆ ಶೋಗಾಗ್ಲಿ, ಆ ಸಿಸಿಎಲ್ ಕ್ರಿಕೆಟ್ಗಾಗ್ಲಿ ಒಂದು ಮಹತ್ವ ಹೊಂದಿದೆ, ಅದ್ರ ಬಗ್ಗೆ ನಾವು ತಪ್ಪು ಮಾತಾಡೋದು ತಪ್ಪು. ಏನಕ್ಕಂದ್ರೆ ಒಂದೇ ಒಂದು ಕಾರಣ ಇಟ್ಕೊಂಡು ಸುದೀಪ್ ಸರ್ ಸಿನಿಮಾ ಲೇಟ್ ಆಗಿ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಅವುಗಳನ್ನ ದೋಷ ಮಾಡೋದು ಖಂಡಿತವಲ್ಲ ತಪ್ಪು ಅಂತ ಹೇಳಿ ಕಿಚ್ಚ ಸರ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವ್ರು ಕೂಡ ಅರ್ಥ ಮಾಡ್ಕೋಬೇಕು. ಬೇರೆ ಸಿನಿಮಾ ಮಾಡಿದ್ದಾರೆ, ಬೇರೆ ಹೀರೋ ಸಿನಿಮಾ ಬಂತು ಅಂತ ಹೇಳಿ ತಕ್ಷಣ ಇನ್ನೊಬ್ಬ ಹೀರೋ ಸಿನಿಮಾ ಮಾಡ್ಲೇಬೇಕು, ರಿಲೀಸ್ ಮಾಡ್ಲೇಬೇಕು ಅಂತೇನಿಲ್ಲ. ಏನಕ್ಕಂದ್ರೆ ಅವ್ರಿಗೆ ಒಂದು ಟೈಮಿಂಗ್ ಇರುತ್ತೆ, ಒಂದು ಶೆಡ್ಯೂಲ್ ಇರುತ್ತೆ, ಯಾವ ರೀತಿಯಾದ ಫಿಲ್ ಅಪ್ ಮಾಡ್ತಾರೆ ಅವ್ರು ಮಾಡ್ತಾರೆ. ಇದರಿಂದ ಬಿಗ್ ಬಾಸ್ ಶೋ ಕಂಟೆಸ್ಟೆಂಟ್ಗೆ, ಇದರಿಂದ ಬಿಗ್ ಬಾಸ್ ಶೋ ಆಗ್ಲಿ, ಕಲಸ್ಕರ ಟೀಮ್ ಆಗ್ಲಿ ತುಂಬಾ ಖುಷಿಯಾಗಿದೆ ಅಂತ ಹೇಳ್ಬೋದು. ಕಾರಣ ಇಷ್ಟೇನೆ, ಏನಕ್ಕಂದ್ರೆ ಒಂದು ಶೋ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಕಾದ್ರೆ ಸಂಬಂಧಪಟ್ಟವ್ರು ಮಾತಾಡ್ಬೇಕು. ಅದು ಕಿಚ್ಚ ಸರ್ ಮಾತಾಡಿದ್ದಾರೆ, ಮಾತಾಡಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ಏನಕ್ಕಂದ್ರೆ ಬಿಗ್ ಬಾಸ್ ಶೋ ಇಂದ ತುಂಬಾ ಜನಕ್ಕೆ ಅನುಕೂಲಗಳಾಗೋ, ವೇಸ್ಟ್ ಅದು ವೇಸ್ಟ್ ಇದು ವೇಸ್ಟ್ ಅಂತಾರೆ, ಕೊನೆಗೂ ಅದೇ ಶೋನೇ ನೋಡಿ ತುಂಬಾ ಹಿಟ್ ಕೂಡ ಮಾಡ್ತಾರೆ. ಬಿಗ್ ಬಾಸ್ ಸೀಸನ್ 10 ಆಗಿದ್ದು ಅದನ್ನೇ. ಈಗ ಸಿಸಿಎಲ್ ಅಂದ್ರೆ ಸೆಲೆಬ್ರಿಟಿ ಲೀಗ್, ಎಲ್ಲರೂ ಬರ್ತಾರೆ, ಆಡ್ತಾರೆ ಕ್ರಿಕೆಟ್. ಸೆಲೆಬ್ರಿಟಿ ಆದ್ಮೇಲೆ ಸಿನಿಮಾ ಮಾಡೋದ್ರೆ ಕೇವಲ ಸಿನಿಮಾ ಮಾತ್ರ ಅಲ್ಲ, ಅವ್ರಿಗೂ ಕೆಲವು ವೈಯಕ್ತಿಕ ವಿಚಾರಗಳು ಇರ್ತಾವ ಅಂತ ತಿಳ್ಕೊಂಡು ಕಮೆಂಟ್ ಮಾಡ್ರು, ಟ್ರೋಲ್ ಮಾಡ್ರು ಮಾಡ್ಬೇಕಂತ ಅನ್ಸುತ್ತೆ. ಮತ್ತೆ ಈ ವಿಡಿಯೋ ಬಗ್ಗೆ ಕಿಚ್ಚ ಸರ್ ಬಿಗ್ ಬಾಸ್ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.